ಪ್ರಶ್ನೆ 1. ಭಾರತದ ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ವಿತ್ತ ಆಯೋಗವನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ 281ನೇ ಅನುಚ್ಛೇದ, ಆಪ್ಷನ್ ಬಿ 279ನೇ ಅನುಚ್ಛೇದ, ಆಪ್ಷನ್ ಸಿ 282ನೇ ಅನುಚ್ಛೇದ, ಆಪ್ಷನ್ ಡಿ 280ನೇ ಅನುಚ್ಛೇದ. ಸರಿಯಾದ ಉತ್ತರ ಆಪ್ಷನ್ ಡಿ 280ನೇ ಅನುಚ್ಛೇದ. ಇನ್ನು ಎರಡನೇ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಿತು? ಆಪ್ಷನ್ ಎ 86ನೇ ತಿದ್ದುಪಡಿ, ಆಪ್ಷನ್ ಬಿ 84ನೇ ತಿದ್ದುಪಡಿ, ಆಪ್ಷನ್ ಸಿ 88ನೇ ತಿದ್ದುಪಡಿ, ಆಪ್ಷನ್ ಡಿ 87ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಎ 86ನೇ ತಿದ್ದುಪಡಿ. ಇನ್ನು ಮೂರನೇ ಪ್ರಶ್ನೆ, ಸಂವಿಧಾನದ 19(1)D ವಿಧಿಯು ಖಾತರಿಪಡಿಸಿದ ಸ್ವಾತಂತ್ರ್ಯವು? ಆಪ್ಷನ್ ಎ ಸಂಘ ಸಂಸ್ಥೆ ರಚಿಸಿಕೊಳ್ಳುವ ಸ್ವಾತಂತ್ರ್ಯ, ಆಪ್ಷನ್ ಬಿ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಆಪ್ಷನ್ ಸಿ ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ, ಆಪ್ಷನ್ ಡಿ ಯಾವುದೇ ಉದ್ಯೋಗ ವ್ಯಾಪಾರ ಕೈಗೊಳ್ಳುವ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಯಾವುದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ? ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ಶಿಕ್ಷಣದ ಹಕ್ಕು, ಆಪ್ಷನ್ ಸಿ ಶೋಷಣೆಯ ವಿರುದ್ಧ ಹಕ್ಕು, ಆಪ್ಷನ್ ಡಿ ಆಸ್ತಿಯ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ತಿಯ ಹಕ್ಕು. ಪ್ರಶ್ನೆ 5, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು? ಆಪ್ಷನ್ ಎ 36ರಿಂದ 51ರ ತನಕದ ಅನುಚ್ಛೇದಗಳು, ಆಪ್ಷನ್ ಬಿ 13ರಿಂದ 36ರ ತನಕದ ಅನುಚ್ಛೇದಗಳು, ಆಪ್ಷನ್ ಸಿ 12ರಿಂದ 35ರ ತನಕದ ಅನುಚ್ಛೇದಗಳು, ಆಪ್ಷನ್ ಡಿ 14ರಿಂದ 35ರ ತನಕದ ಅನುಚ್ಛೇದಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 12ರಿಂದ 35ರ ತನಕದ ಅನುಚ್ಛೇದಗಳು. ಇನ್ನು ಆರನೇ ಪ್ರಶ್ನೆ, ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ? ಆಪ್ಷನ್ ಎ ಬಂದಿ ಪ್ರತ್ಯಕ್ಷೀಕರಣ, ಆಪ್ಷನ್ ಬಿ ಅಧಿಕಾರ ಪ್ರಚ್ಛ, ಆಪ್ಷನ್ ಸಿ ಪ್ರತಿಷೇಧ, ಆಪ್ಷನ್ ಡಿ ಪರಮಾದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಬಂದಿ ಪ್ರತ್ಯಕ್ಷೀಕರಣ. ಇನ್ನು ಏಳನೇ ಪ್ರಶ್ನೆ, ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ? ಆಪ್ಷನ್ ಎ ಧಾರ್ಮಿಕ ಹಕ್ಕು, ಆಪ್ಷನ್ ಬಿ ಸಮಾನತೆಯ ಹಕ್ಕು, ಆಪ್ಷನ್ ಸಿ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಡಿ ಶೋಷಣೆಯ ವಿರುದ್ಧ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾನತೆಯ ಹಕ್ಕು. ಎಂಟನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು? ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ಮಾತ್ರ, ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ, ಆಪ್ಷನ್ ಡಿ ಜಿಲ್ಲಾ ನ್ಯಾಯಾಲಯಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ. ಇನ್ನು ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡುವುದು? ಆಪ್ಷನ್ ಎ ಲೋಕಸಭೆಯ ಚುನಾಯಿತ ಸದಸ್ಯರಿಂದ, ಆಪ್ಷನ್ ಬಿ ರಾಜ್ಯ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ, ಆಪ್ಷನ್ ಸಿ ರಾಜ್ಯಸಭೆಯ ಚುನಾಯಿತ ಸದಸ್ಯರಿಂದ, ಆಪ್ಷನ್ ಡಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿದ್ದ. ಪ್ರಶ್ನೆ 10, ಭಾರತದ ಉಪರಾಷ್ಟ್ರಪತಿಯಾಗಲು ಈ ಕೆಳಗಿನ ಯಾವ ಅರ್ಹತೆ ಅವಶ್ಯಕವಲ್ಲ? ಆಪ್ಷನ್ ಎ ಪ್ರಸ್ತುತ ರಾಜ್ಯಸಭೆಯ ಸದಸ್ಯನಾಗಿರಬೇಕು, ಆಪ್ಷನ್ ಬಿ ಭಾರತದ ಪ್ರಜೆಯಾಗಿರಬೇಕು, ಆಪ್ಷನ್ ಸಿ 35 ವರ್ಷ ಪ್ರಾಯ ಆಗಿರಬೇಕು, ಆಪ್ಷನ್ ಡಿ ರಾಜ್ಯಸಭೆಯ ಸದಸ್ಯನಾಗಲು ಬೇಕಾದ ಅರ್ಹತೆ ಹೊಂದಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸ್ತುತ ರಾಜ್ಯಸಭೆಯ ಸದಸ್ಯನಾಗಿರಬೇಕು. ಪ್ರಶ್ನೆ 11, ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಆಪ್ಷನ್ ಎ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ವಜಾಗೊಳಿಸಬಹುದು, ಆಪ್ಷನ್ ಬಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆ ಹೊರಡಿಸಬಹುದು, ಆಪ್ಷನ್ ಸಿ ಯಾವುದೇ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತ ಉಂಟಾದಾಗ
ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಆ ರಾಜ್ಯದ ಆಡಳಿತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು. ಆಪ್ಷನ್ ಡಿ, ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸಬಹುದು. ಇನ್ನು 12ನೇ ಪ್ರಶ್ನೆ, ಪಂಚಾಯತ್ ರಾಜ್ ಪದ್ಧತಿಯನ್ನು ಮೊದಲು ಜಾರಿಗೊಳಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಇನ್ನು 13ನೇ ಪ್ರಶ್ನೆ, ಲೋಕಸಭೆ ರಚನೆಯಾದ 50ನೇ ವರ್ಷ ಎಂದು ಯಾವ ವರ್ಷವನ್ನು ಗುರುತಿಸಲಾಗಿದೆ? ಆಪ್ಷನ್ ಎ 2001, ಆಪ್ಷನ್ ಬಿ 2002, ಆಪ್ಷನ್ ಸಿ 2003, ಆಪ್ಷನ್ ಡಿ 2004. ಸರಿಯಾದ ಉತ್ತರ ಆಪ್ಷನ್ ಬಿ 2002. 14ನೇ ಪ್ರಶ್ನೆ, ಯಾವ ವರ್ಷದಲ್ಲಿ 42ನೇ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಹೊಸ ಅಧ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿದೆ? ಆಪ್ಷನ್ ಎ 1975, ಆಪ್ಷನ್ ಬಿ 1976, ಆಪ್ಷನ್ ಸಿ 1977, ಆಪ್ಷನ್ ಡಿ 1984. ಸರಿಯಾದ ಉತ್ತರ ಆಪ್ಷನ್ ಬಿ 1976. 15ನೇ ಪ್ರಶ್ನೆ, ಉಪರಾಷ್ಟ್ರಪತಿಯವರು ಹೇಗೆ ಚುನಾಯಿಸಲ್ಪಡುತ್ತಾರೆ? ಆಪ್ಷನ್ ಎ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಕೂಡಿದ ನಿರ್ವಾಚಕ ಗಣದಿಂದ, ಆಪ್ಷನ್ ಬಿ ಲೋಕಸಭೆಯ ಸದಸ್ಯರಿಂದ ಮಾತ್ರ, ಆಪ್ಷನ್ ಸಿ ಸಂಸತ್ತಿನ ಎರಡೂ ಸದನದ ಸದಸ್ಯರು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರಿಂದ, ಆಪ್ಷನ್ ಡಿ ಲೋಕಸಭಾ ಸದಸ್ಯರು ಮತ್ತು ದೆಹಲಿ ರಾಜ್ಯ ಶಾಸಕಾಂಗದ ಸದಸ್ಯರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಕೂಡಿದ ನಿರ್ವಾಚಕ ಗಣದಿಂದ. ಇನ್ನು 16ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ವಾಕ್ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಸಿ ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು, ಆಪ್ಷನ್ ಡಿ ಕೆಲಸ ಮಾಡುವ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಡಿ ಕೆಲಸ ಮಾಡುವ ಹಕ್ಕು. ಇನ್ನು 17ನೇ ಪ್ರಶ್ನೆ, ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಬಿ ಪ್ರಸ್ತಾವನೆ, ಆಪ್ಷನ್ ಸಿ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಮೂಲಭೂತ ಹಕ್ಕುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ದೇಶಕ ತತ್ವಗಳು. ಇನ್ನು 18ನೇ ಪ್ರಶ್ನೆ, ರಾಜ್ಯದಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಲು ಸಂವಿಧಾನದಲ್ಲಿ ಅವಕಾಶವಿದೆಯೇ? ಆಪ್ಷನ್ ಎ ಇದೆ, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಮುಖ್ಯಮಂತ್ರಿಯ ಕೋರಿಕೆಯ ಮೇರೆಗೆ, ಆಪ್ಷನ್ ಡಿ ರಾಜ್ಯಪಾಲರು ಒಪ್ಪಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲ. 19ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಮೊದಲು ಕಂಡುಬಂದದ್ದು ಎಲ್ಲಿ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್. ಪ್ರಶ್ನೆ 20, ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತೆಗೆದುಹಾಕಲಾಯಿತು? ಆಪ್ಷನ್ ಎ ಆಸ್ತಿಯ ಹಕ್ಕು, ಆಪ್ಷನ್ ಬಿ ಸ್ವಾತಂತ್ರ್ಯ ಹಕ್ಕು, ಆಪ್ಷನ್ ಸಿ ವಾಕ್ ಸ್ವಾತಂತ್ರ್ಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ತಿಯ ಹಕ್ಕು. 21ನೇ ಪ್ರಶ್ನೆ, ಸಂವಿಧಾನದ ಕಾವಲು ನಾಯಿ ಎಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಜಿಲ್ಲಾ ನ್ಯಾಯಾಲಯ, ಆಪ್ಷನ್ ಸಿ ಮಂತ್ರಿಮಂಡಲ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್. ಇನ್ನು ಪ್ರಶ್ನೆ 22, ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸಬಹುದು? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಕೇವಲ 6 ತಿಂಗಳು, ಆಪ್ಷನ್ ಡಿ ಕೇವಲ 3 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಎ ಹೌದು. ಇನ್ನು 23ನೇ ಪ್ರಶ್ನೆ, ಭಾರತವನ್ನು ಎಷ್ಟು ವಲಯ ಸಮಿತಿಗಳನ್ನಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಆಪ್ಷನ್ ಸಿ 5. ಇನ್ನು ಪ್ರಶ್ನೆ 24, ಉಪರಾಷ್ಟ್ರಪತಿಯಾಗದೆ ರಾಷ್ಟ್ರಪತಿ ಹುದ್ದೆಗೇರಿದವರು ಯಾರು? ಆಪ್ಷನ್ ಎ ವಿ ವಿ ಗಿರಿ, ಆಪ್ಷನ್ ಬಿ ಡಾಕ್ಟರ್ ರಾಧಾಕೃಷ್ಣನ್, ಆಪ್ಷನ್ ಸಿ ಹಿದಾಯತ್ ಉಲ್ಲಾ, ಆಪ್ಷನ್ ಡಿ ನೀಲಂ ಸಂಜೀವ ರೆಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಂ ಸಂಜೀವ ರೆಡ್ಡಿ. ಇನ್ನು 25ನೇ ಪ್ರಶ್ನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಷ್ಟನೇ ವಯಸ್ಸಿನವರೆಗೂ ನೀಡಲಾಗುತ್ತದೆ ಎಂದರೆ? ಆಪ್ಷನ್ ಎ 8ನೇ ವರ್ಷ,
ಆಪ್ಷನ್ ಬಿ 10ನೇ ವರ್ಷ, ಆಪ್ಷನ್ ಸಿ 14ನೇ ವರ್ಷ, ಆಪ್ಷನ್ ಡಿ 18ನೇ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 14ನೇ ವರ್ಷ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಆಯ್ದ 25 ಕ್ವಶನ್ ಭಾರತೀಯ ಸಂವಿಧಾನದ ವಿಷಯದ ಬಗ್ಗೆ ಅದರ ಆನ್ಸರ್ಸ್ ಎಲ್ಲ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.